ಹೇಳಿ ಚಿಕ್ಕಮ್ಮ, ಪುಟಾಣಿ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಏನಿದೆ? ಏನು ಗೊತ್ತಮ್ಮ, ಅದು ಬೆಳೀತಾ ಇರೋ ಮಗು ಅಲ್ವಾ, ಎಲ್ರ ಜೊತೆ ಬೆರೆತು ಬೆಳೆದ್ರೆ ಒಳ್ಳೇದು ಅನ್ನಿಸ್ತು. ಅದಕ್ಕೆ ಎಲ್ರ ಜೊತೆ ಬಿಡ್ತಿದ್ದೀನಿ ಅಷ್ಟೇ. ಹಾಗಂತ ಪುಟಾಣಿ ಮೇಲೆ ನನಗೆ ಪ್ರೀತಿ ಇಲ್ಲ ಅಂತ ಮಾತ್ರ ಅನ್ಕೋಬೇಡಮ್ಮ. ನಿಮ್ಮ ಮಾತನ್ನ ನಂಬೋದಾ? ಯಾಕಮ್ಮ, ಈ ಚಿಕ್ಕಮ್ಮನ ಮೇಲೆ ನಿನಗೆ ನಂಬಿಕೆ ಹೊರಟೋಯ್ತಾ? ಅದು ಹಾಗಲ್ಲ ಚಿಕ್ಕಮ್ಮ, ನಾವೊಬ್ರನ್ನ ಹೇಗೆ ನೋಡಿರ್ತೀವೋ ಅವ್ರು ಹಾಗಿದ್ರೆ ಮಾತ್ರ ಚಂದ. ಅವ್ರ ನಡವಳಿಕೆಯಲ್ಲಿ ಒಂದು ಸ್ವಲ್ಪ ಬದಲಾವಣೆ ಕಂಡ್ರು ಇಂಥ ಅನುಮಾನಗಳು, ಗೊಂದಲಗಳು ಶುರುವಾಗೋದು ಸಹಜನೇ ಅಲ್ವಾ? ಇಷ್ಟು ದಿನ ನಮ್ಮ ಪುಟಾಣಿನ ಯಾರಾದ್ರೂ ಕಣ್ಣೆತ್ತು ನೋಡಿದ್ರು ನೀವು ಅದನ್ನು ಸಹಿಸ್ಕೋತಿರ್ಲಿಲ್ಲ. ಅಂಥದ್ರಲ್ಲಿ ಇವತ್ತು ನೀವೇ ಪುಟಾಣಿನ ಅಪ್ಪನ ಹತ್ರ ಕರ್ಕೊಂಡು ಹೋಗ್ಬಿಟ್ರಿ. ಅದು ಅಲ್ಲದೆ ಇವಳು ನಿನ್ನ ಮೊಮ್ಮಗಳು ತಾನೆ ಅಂತ ಹೇಳಿದ್ರಿ. ಇಂಥ ಬದಲಾವಣೆಗಳನ್ನ ನೋಡಿದಾಗ ನಮ್ಮ ಪುಟಾಣಿ ಮೇಲೆ ನಿಮಗೆ ಪ್ರೀತಿ ಕಮ್ಮಿ ಆಗಿದೆ ಅಂತ ನನಗೆ ಅನಿಸುತ್ತೆ ತಾನೆ? ಹೌದಮ್ಮ, ನಿಜವಾಗ್ಲೂ ಹಾಗೆ ಅನಿಸುತ್ತೆ. ಇನ್ನು ಮುಂದೆ ನಾನು ತಿದ್ಕೊಳ್ತೀನಿ ಬಿಡಮ್ಮ. ಬೇಡ ಚಿಕ್ಕಮ್ಮ, ನೀವು ನಡ್ಕೊಳ್ತಿರೋ ರೀತಿ ಸರಿಯಾಗೇ ಇದೆ. ಏನೇ ಆದರೂ ಅದು ನಮ್ಮ ಪುಟಾಣಿ ಒಳ್ಳೇದಕ್ಕೋಸ್ಕರನೇ ಅಲ್ವಾ? ಆದರೆ ನನಗೆ ನನ್ನ ಪುಟಾಣಿನ ನನ್ನಿಂದ ಯಾರೋ ಕಿತ್ಕೊಳ್ತಿದ್ದಾರೆ, ಅವಳು ನನ್ನಿಂದ ದೂರ ಆಗ್ತಿದ್ದಾಳೆ ಅಂತ ಕನಸು ಬಂತಲ್ಲ, ಆಗ್ಲಿಂದ ಅವಳ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕು, ಅವಳ ಜೊತೆನೇ ಇರಬೇಕು ಅಂತ ತುಂಬ ಆಸೆ ಆಗ್ತಿದೆ. ಅದು ಭಯಕ್ಕೋ ಅಥವಾ ಅವಳ ಮೇಲಿನ ಹೆಚ್ಚಿನ ಪ್ರೀತಿಗೋ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಮಾಡೋದಕ್ಕೆ ತುಂಬ ಕೆಲಸ ಇದ್ರು ಅದನ್ನೆಲ್ಲ ಹಾಗೆ ಉಳಿಸಿ ಪುಟಾಣಿಗೋಸ್ಕರ ಅಂತ ಓಡ್ ಬಂದ್ಬಿಟ್ಟೆ. ನಾಳೆನೂ ಅಷ್ಟೇ ಇಡೀ ದಿನ ಪುಟಾಣಿ ಜೊತೆ ಕಾಲ ಕಳಿಬೇಕು ಅಂತ ಆಫೀಸಿಗೆ ರಜೆ ಹಾಕಿದ್ದೀನಿ ಗೊತ್ತಾ? ಯಾಕಮ್ಮ ರಜೆ ಹಾಕಕ್ ಹೋದೆ? ಹೇಗೂ ಪುಟಾಣಿ ಮನೇಲೇ ಇರುತ್ತಲ್ವಾ, ನಿನ್ ಕೆಲಸ ಮುಗಿಸ್ಕೊಂಡು ಬೇಗ ಮನೆಗೆ ಬರ್ಬೋದಾಗಿತ್ತು. ಅದು ಬಿಟ್ಟು ನೀನ್ ಇಡೀ ದಿನ ಮನೆಯಲ್ಲೇ ಮಗು ಜೊತೆ ಇದ್ರೆ ನಿನ್ ಕೆಲ್ಸಕ್ಕೆ ತೊಂದರೆ ಆಗಲ್ವಾ? ತೊಂದರೆ ಆದರೂ ಆಗದೆ ಇದ್ರು ನಾಳೆ ನಾನು ಇಡೀ ದಿನ ನನ್ನ ಮಗಳ ಜೊತೆ ಮನೇಲೇ ಇರ್ತೀನಿ. ಯಾಕೆ ನನ್ನ ಮಗಳ ಜೊತೆ ನನ್ನ ಮನೇಲಿದ್ರೆ ನಿಮ್ಗೇನಾದರೂ ತೊಂದರೆನಾ? ಚೇ ಇಲ್ಲ ಕಣಮ್ಮ, ಸುಮ್ಮನೆ ಹಾಗೆ ಕೇಳಿದೆ ಅಷ್ಟೇ. ಅಲ್ಲ ಚಿಕ್ಕಮ್ಮ, ಇಷ್ಟು ದಿನ ನೀನು ನಿನ್ನ ಮಗಳ ಜೊತೆ ಇರೋದೇ ಇಲ್ಲ, ಯಾವಾಗಲೂ ಕೆಲಸ ಆಫೀಸು ಅಂತ ಹೋಗ್ತಾನೆ ಇರ್ತೀಯ ಅಂತ ನೀವೇ ಹೇಳ್ತಿದ್ರಲ್ಲ. ಆದರೆ ಇವತ್ತು ನಾನಾಗಿ ನಾನೇ ಮನೇಲಿ ಇರ್ತೀನಿ ಅಂದ್ರೂ ಉಲ್ಟಾ ಮಾತಾಡ್ತಿದ್ದೀರಲ್ಲ, ಏನಿದು? ಇದು ಕೂಡ ನಮ್ಮ ಪುಟಾಣಿ ಒಳ್ಳೇದಕ್ಕೋಸ್ಕರನೇನಾ? ಹೌದು ಕಣಮ್ಮ. ಚಿಕ್ಕಮ್ಮ, ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ನೋಡಿ, ನಿಮಗೆ ರೆಸ್ಟ್ ಬೇಕು ಅನ್ಸುತ್ತೆ, ನೀವು ಹೋಗಿ ಮಲ್ಕೊಳ್ಳಿ. ಆಯ್ತಾಯ್ತು, ಪುಟಾಣಿ ಅಲ್ಲೇ ಇದ್ಲು, ಹೋಗಿ ಕರ್ಕೊಂಬರ್ಲಾ? ಏನು ಬೇಡ, ಅವಳು ಅಲ್ಲೇ ಇರಲಿ. ಇಲ್ಲಿಗೆ ಕರ್ಕೊಂಬರೋದು ಬೇಡವಾ? ನಾನೇ ಆಮೇಲೆ ಹೋಗಿ ಅವಳನ್ನ ಕರ್ಕೊಂಡು ಬರ್ತೀನಿ, ನೀವು ಹೋಗಿ ಮಲ್ಕೊಳ್ಳಿ. ಸರಿ ಕಣಮ್ಮ, ನಾನು ಹೋಗಿ ಮಲಗ್ತೀನಿ. ಅಖಿಲ, ನಾವಿಬ್ರು ಒಟ್ಟಿಗೆ ಹೀಗೆ ಕೂತು ಎಲೆ ಅಡಿಕೆ ತಿಂದು ಎಷ್ಟು ದಿನಗಳಾಗಿತ್ತು ಅಲ್ವಾ? ಹೌದು ರಘು, ಈ ಸಂಸಾರದ ಜಂಜಾಟದಲ್ಲಿ ಕಷ್ಟಗಳ ಮಧ್ಯೆ ಚಿಕ್ಕ ಪುಟ್ಟ ಖುಷಿಗಳನ್ನೆಲ್ಲ ನಾವು ಮರ್ತೇ ಬಿಟ್ಟಿರ್ತೀವಿ ಅಥವಾ ಜಸ್ಟ್ ಇಗ್ನೋರ್ ಮಾಡಿಬಿಟ್ಟಿರ್ತೀವಿ. ಆಮೇಲೆ ಇನ್ಯಾವತ್ತೋ ನೆನಪಿಸ್ಕೊಂಡು ಅಯ್ಯೋ ನಾವು ಆ ಖುಷಿ ಬಿಟ್ವಲ್ಲ, ಇದು ಬಿಟ್ವಲ್ಲ ಅಂತ ಪಶ್ಚಾತ್ತಾಪನೂ ಪಡ್ತೀವಿ. ನಾನು ಅಂದ್ಕೊಳ್ಳೋದು, ಎಷ್ಟೇ ಕಷ್ಟ ಇರಲಿ, ಏನೇ ಅಡೆತಡೆಗಳಿರಲಿ, ಎಷ್ಟೇ ವಯಸ್ಸಾಗಿದ್ರೂ ಗಂಡ ಹೆಂಡತಿ ಮಧ್ಯದಲ್ಲಿ ಇರುವಂಥ ಚಿಕ್ಕ ಪುಟ್ಟ ಖುಷಿಯ ಕ್ಷಣಗಳನ್ನು ಮಾತ್ರ ಯಾವ ಕಾರಣಕ್ಕೂ ಬಿಟ್ಕೊಡ್ಬಾರ್ದು. ಅಬ್ಸಲ್ಯೂಟ್ಲಿ 100%. ರಘು, ಹಿಂದಿಂದೆಲ್ಲ ನೆನೆಸ್ಕೊಳ್ಳೋದಕ್ಕೆ ಅದೆಷ್ಟು ಖುಷಿ ಆಗುತ್ತಲ್ಲ.
ಆಗಿನ ಕಾಲದಲ್ಲಿ ಎಲ್ಲ ಜಾಯಿಂಟ್ ಫ್ಯಾಮಿಲೀಸು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ. ಅಂದರೆ ನಾ ಹೇಳ್ತಾ ಇರೋದು ನಾವು ಬೆಳೆಯೋ ಕಾಲಕ್ಕೆ. ದೊಡ್ಡವರು ಚಿಕ್ಕವರು ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಊಟ ಮಾಡ್ತಾ ಇದ್ವಿ. ಆಮೇಲೂ ಎಲ್ಲರೂ ಅವ್ರವ್ರ ಕೋಣೆಗೆ ಅಂತ ಹೋಗ್ಬಿಡ್ತಾ ಇರಲಿಲ್ಲ. ಅಲ್ಲೇ ಒಟ್ಟಿಗೆ ಸೇರಿ ಮಾತಾಡಿಕೊಂಡು ಎಲೆ ಅಡಿಕೆಗಳು ತಿನ್ಕೊಂಡು ಮಕ್ಕಳು ಅಲ್ಲೇ ಆಟ ಆಡ್ಕೊಂಡು ಇರ್ತಾಯಿದ್ರು. ಅದೆಷ್ಟು ಚರ್ಚೆ ನಡೀತಿತ್ತು. ದೊಡ್ಡವ್ರ ಹತ್ರ ಚಿಕ್ಕವರು ನಾಳೆ ಆಗಬೇಕಾಗಿರೋ ಕೆಲಸಗಳ ಬಗ್ಗೆ ಮಾತಾಡೋರು, ತೋಟದ ಬೆಳವಣಿಗೆ ಬಗ್ಗೆ ಮಾತಾಡೋರು. ಒಟ್ಟಿನಲ್ಲಿ ಇಡೀ ದಿವಸದ ಸಮಾಚಾರದ ವರದಿ ಅಲ್ಲಿರ್ತಾ ಇತ್ತು. ಒಂಥರ ನೋಡಕ್ಕೆ ಹೋದರೆ ಒಂದು ಚಿಕ್ಕ ಗಾಸಿಪಿಂಗ್ ಕೂಡ ತುಂಬ ಚೆನ್ನಾಗಿರ್ತಾ ಇತ್ತು. ಎಲ್ಲರೂ ಒಟ್ಟಿಗೆ ಸೇರಿ ಇರ್ತಾ ಇದ್ದ ಆ ದಿನಗಳು ಸುಖಕ್ಕೆ ಇನ್ನಷ್ಟು ಹೆಚ್ಚು ಸುಖನ ಕೊಡ್ತಾ ಇತ್ತು. ಕಷ್ಟಗಳನ್ನೆಲ್ಲ ಜೀರ್ಣಿಸ್ಕೊಳ್ಳೋ ಶಕ್ತಿ ಇರ್ತಾ ಇತ್ತು. ಅದಕ್ಕೆ ಏನು ಮಾಡೋದು, ಇವಾಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಅನ್ನೋದೇ ದೊಡ್ಡ ವಿಷಯ. ಅದಕ್ಕೆ ಕಾರಣ ಅವ್ರವ್ರ ಬ್ಯುಸಿ ಶೆಡ್ಯೂಲ್ಸು, ಬದಲಾಗಿರುವಂಥ ಸಾಮಾಜಿಕ ವ್ಯವಸ್ಥೆ, ಲೈಫ್ ಸ್ಟೈಲು, ಮೈಂಡ್ ಸೆಟ್ಟು, ಏನೇನೋ ಕಾರಣಗಳು ಅಲ್ವಾ ರಘು? ಮತ್ತೆ ಏನಾದರೂ ಚೇಂಜ್ ಬೇಕು ಅಂತಂದರೆ ಮಾವನ ಮನೆ ಇದ್ದೇ ಇದೆಯಲ್ಲ. ಮಾವನ ಮನೇನ ಯಾಕೆ ಮರ್ತ್ಬಿಟ್ರ? ಆಗಿನ ಕಾಲದಲ್ಲೆಲ್ಲ ಮಾವನ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬರೋದು ಅಂದರೆ ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಬರೋದು ಅಂತ. ಈಗ ಹೋಟೆಲ್ ಕಾನ್ಸೆಪ್ಟ್ ಮಾತ್ರ ಅಲ್ಲ, ದೊಡ್ಡ ದೊಡ್ಡ ರೆಸ್ಟೋರಾಂಟ್ಗಳು, ರೆಸಾರ್ಟ್ಗಳು, ಏನೇನಿದೆ ರಘು. ಎಲ್ಲದರ ಮಧ್ಯದಲ್ಲೂ ಸುಖ ಸಂತೋಷ ಎಲ್ಲ ಹರಿದು ಹಂಚಿ ಹೋಗ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ, ಕಾಲಾಯ ತಸ್ಮೈ ನಮಃ. ಆದರೆ ನಮ್ಮನೇಲಿ ಮಾತ್ರ ಇನ್ನೂ ಆ ರೀತಿ ಆಗಿಲ್ಲ. ನಾವೆಲ್ಲರೂ ಇನ್ನೂ ಒಟ್ಟಿಗೆ ಒಗ್ಗಟ್ಟಿಂದ ಇದ್ದೀವಿ. ಆದರೆ ನಾವು ಮಾತ್ರ ಈ ರೀತಿ ಎಲೆ ಅಡಿಕೆ ತಿಂತಾ ಇದ್ದೀವಿ. ನಮ್ಮನೇಲಿ ಬೇರೆ ಯಾರಿಗೂ ಅಭ್ಯಾಸ ಇಲ್ಲ. ರಘು, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವ್ರಿಗೂ ಎಲ್ಲ ಸ್ವಲ್ಪ ಅಭ್ಯಾಸ ಮಾಡಿಸೋಣ ಅಂತ ನಾವೇನಾದರೂ ಇವಾಗ ಎಲೆ ಅಡಿಕೆ ಸುಣ್ಣ ಎಲ್ಲ ಇಟ್ಕೊಂಡು ಅವ್ರ ಹತ್ರ ಹೋದರೆ ಖಂಡಿತ ಅಪ್ಪ ಅಮ್ಮಂಗೆ, ಅತ್ತೆ ಮಾವಂಗೆ ಮುದಿ ಹುಚ್ಚು ಹತ್ತಿದೆ, ಮೊಮ್ಮಗು ಬಂದಿರೋ ಕಾಲಕ್ಕೆ ಇವರು ಈ ಥರ ಆಡ್ತಿದ್ದಾರೆ ಅಂತ ಆಡ್ಕೊಂಡು ನಗ್ತಾರೆ ಅಷ್ಟೇ. ಸೊ ಈ ಖುಷಿ ಏನಿದ್ರು ನಮಗೇ ಇರಲಿ. ಒನ್ ಮೋರ್ ಡನ್. ಪಾರದೊಂಟೊತ್ತು ಸಾರತಿದ್ದೊಂಟೊತ್ತು ಇಪ್ಪಾರದೊಂಟೊತ್ತು ಇದು ನಿಮ್ದೊಂಟೊತ್ತು. ಕೊಡು, ಇವಾಗ ನಾನು ಬಡಿಸ್ತೀನಿ. ನಮ್ದೆಲ್ಲ ಆಯ್ತಲ್ಲ, ಇವಾಗ ನಿಂದೆ ಯಾವಾಗ ತುತ್ತು. ಪುಟಾಣಿ, ಅಡುಗೆ ಮನೆ ಆಟ ಸಾಕು, ನೀನು ಅಮ್ಮನ ಜೊತೆ ಹೋಗು. ಅಪ್ಪ ಪರವಾಗಿಲ್ಲ ಬಿಡಿ, ಪುಟಾಣಿ ನಿಮ್ಮ ಜೊತೆ ಆಟ ಆಡೋದ್ರಿಂದ ನನಗೇನು ಬೇಜಾರಿಲ್ಲ. ಸರಿ ಅಪ್ಪ, ಆಗಲೇ ನಾನು ಇಲ್ಲಿಗೆ ಬಂದು ಚಿಕ್ಕಮ್ಮನ ಹತ್ರ ತುಂಬ ಜೋರಾಗಿ ಮಾತಾಡ್ಬಿಟ್ಟೆ. ಅದರಿಂದ ನಿಮಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ಆದರೆ ಪುಟಾಣಿ ನಿಮ್ಮ ಹತ್ರ ಇದ್ದಾಳೆ ಅಂತ ನಾನು ಹಾಗೆ ಮಾತಾಡಲಿಲ್ಲ. ಇತ್ತೀಚೆಗೆ ನಮ್ಮ ಚಿಕ್ಕಮ್ಮನ ವರ್ತನೆ ಯಾಕೋ ತುಂಬ ಬದಲಾಗಿದೆ, ಅದಕ್ಕೆ ಹಾಗೆ ಮಾತಾಡಿದೆ ಅಷ್ಟೆ. ನಿಜವಾಗ್ಲೂ ಪುಟಾಣಿ ನಿಮ್ಮ ಜೊತೆ ಆಟ ಆಡೋದ್ರಿಂದ ನನಗೆ ಯಾವ ಬೇಜಾರು ಇಲ್ಲ ಅಪ್ಪ. ಆಯ್ತಮ್ಮ. ಅಪ್ಪ, ನಾಳೆ ಇಡೀ ದಿನ ಪುಟಾಣಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆಫೀಸಿಗೆ ಕೂಡ ಹೋಗ್ತಾ ಇಲ್ಲ. ಅದಕ್ಕೆ ಈಗ ನಿಮ್ಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಪುಟಾಣಿ ಜೊತೆ ಆಟಾಡಿ. ಹೌದಾ ಪುಟಾಣಿ? ಅಂಬಾರಿ ಮಾಡೋಣ. ನಾವೀಗ ಅಂಬಾರಿ ಆಟ ಆಡ್ತೀನಿ. ಬಾ, ನಾನೇ ನಿನ್ನ ಕೂರಿಸ್ತೀನಿ. ಆನೆ ಬಂತೊಂದಾನೆ ಲಗರೆ. ಆನೆ ಬಂತೊಂದಾನೆ ಯಾವೂರಾನೆ ಬಿಜಾಪುರದಾನೆ ಇಲ್ಲಿ ಯಾಕೆ ಬಂತು? ಭಾಗ್ಯ, ಮೇಡಮ್, ಪಾರ್ವತಿ ಇನ್ನೂ ಬರಲಿಲ್ವಾ?
ಇನ್ನು ಪಾರು ಬಂದಿಲ್ಲ ಮೇಡಮ್. ಪುಟಾಣಿಗೆ ರೆಡಿ ಮಾಡಿಸ್ತಾ ಇರಬೇಕು. ಓಹೋ, ಅದಕ್ಕೆ ಇನ್ನೂ ಹನುಮಂತಣ್ಣ ಕಾಫಿ ಕೊಟ್ಟಿಲ್ಲ. ಸರಿ, ನೀನೇ 2 ಕಾಫಿ ಮಾಡು, ನನಗೊಂದು, ಹನುಮಂತಣ್ಣನಿಗೊಂದು. ಸರಿ. ಭಾಗ್ಯ, ನನಗೊಂದು ಲೋಟ ಕಾಫಿ ಮಾಡಿಕೊಡು. ಹಲೋ ಭಾಗ್ಯ, ಇವತ್ತು ರತ್ನ ಏಣಿಯವರೇ ಹನುಮಂತುಗೆ ಕಾಫಿ ಮಾಡ್ಕೊಡ್ತಾರೆ. ನೀನ್ ಹೋಗಿ ಬೇರೆ ಕೆಲಸ ನೋಡ್ಕೊ. ಸರಿ. ಅರೆ, ಇದೇನಿದು? ಇವಳು ಸೀದಾ ಹೋಗೇ ಬಿಟ್ಲಲ್ಲ. ಹೆಂಗೆ ನಾವು ನಮ್ಮ ಸ್ಟಾಫ್ಗೆ ಒಂದೇ ಒಂದು ಮಾತು ಹೇಳಿದ್ರೆ ಸಾಕು, ಚಾಚು ತಪ್ಪದೆ ಆ ಕೆಲಸನ ಮಾಡ್ತಾರೆ. ಹಾ, ಬೇಗ ಕಾಫಿ ಗಿಡಿ. ಈ ಮನೆ ಡ್ರೈವರ್ಗಳಿಗೆಲ್ಲ ನಾನ್ ಕಾಫಿ ಮಾಡ್ಬೇಕಾ? ಸಾಧ್ಯನೇ ಇಲ್ಲ, ನಾನು ಮಾಡಲ್ಲ. ಓ, ಹಾಗಾದ್ರೆ ಜನನ ಕರೀಲ, ಸತ್ಯನ ಹೇಳ್ಬಿಡ್ಲಾ? ಅಲ್ಲ, ಮಾತ್ಗೂ ಇವಳು ಸತ್ಯ ಹೇಳ್ತೀನಿ ಅಂತ ಆಗಾಗ ನನ್ನನ್ನ ಹೆದರ್ಸ್ತಾ ಇರ್ತಾಳಲ್ಲ. ಇವಳು ಹೇಳೋದೇ ಆಗಿದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ಹೇಳಿರ್ತಿದ್ಲು. ಬಹುಶಃ ನನ್ನ ಹೆದರಿಸಿ ಅವಳು ಬೇಕಾದ ಹಾಗೆ ನಡೆಸ್ಕೊಳ್ತಿದ್ದಾಳೆ ಅನ್ಸತ್ತೆ. ಅದೇನಾದ್ರೂ ಆಗ್ಲಿ, ಇನ್ ಮುಂದೆ ಅವಳು ಹೇಳೋ ಕೆಲಸ ನಾನು ಯಾವುದು ಮಾಡಬಾರ್ದು. ಏನ್ ರತ್ನ ಏಣಿಯವ್ರೆ, ತುಂಬಾ ಗಾಢವಾಗಿ ಯೋಚನೆ ಮಾಡ್ತಾ ಇದ್ದೀರಾ? ಈಗ ನೀವು ಕಾಫಿ ಮಾಡ್ತಿರೋ ಅಥವಾ ನಾನು ಸತ್ಯನ ಹೇಳ್ಬಿಡ್ಲೋ? ಆಯ್ತು, ಯಾರಿಗೆ ಏನ್ ಬೇಕಾದ್ರೂ ಹೇಳ್ಕೊ, ಆದ್ರೆ ನಾನ್ ಮಾತ್ರ ಕಾಫಿ ಮಾಡಲ್ಲ. ಇನ್ನು ಮುಂದೆ ನೀನ್ ಏನೇ ಹೇಳಿದ್ರು ನಾನ್ ಮಾತ್ರ ಹೆದರಲ್ಲ. ನನಗೆ ಹೇಗ್ ಬೇಕೋ ಹಾಗೆ ಗಟ್ಟಿ ಹಾಲು ಹಾಕೊಂಡು ನಾನೊಬ್ಳೆ ಕಾಫಿ ಮಾಡ್ಕೊಂಡು ಕುಡಿತೀನಿ. ಜನರಿಗೆ ನಾನ್ ಸತ್ಯ ಹೇಳಲ್ಲ, ಸತ್ಯ ಗೊತ್ತಿರೋ ಡಾಕ್ಟರ್ನ ಮನೆ ಕರೆಸ್ತೀನಿ, ಡಾಕ್ಟರ್ ಹತ್ರನೇ ಜನನಿಗೆ ಸತ್ಯನ ಹೇಳಿಸ್ತೀನಿ. ಹಾಗೆ ತಾವು ಡಾಕ್ಟರ್ನ ಭೇಟಿ ಮಾಡಿದ ವಿಷಯನ ಮನೇಲಿ ಎಲ್ರಿಗೂ ತಿಳಿಸ್ತೀನಿ. ನನ್ನ ಫೋನ್ ಎಲ್ಲೋ ಇಟ್ನಲ್ಲ. ಅಯ್ಯೋ, ಬೇಡ ಬೇಡ ದಾಮಿನಿ, ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಡಾಕ್ಟರ್ನ ಯಾಕೆ ಕರೆಸ್ಬೇಕು? ಈಗೇನು ಹನುಮಂತ ಅವ್ರಿಗೆ ಕಾಫಿ ಮಾಡ್ಬೇಕು, ಮಾಡ್ತೀನಿ. ಮಾಡೋದಷ್ಟೇ ಅಲ್ಲ, ನೀವೇ ತಗೊಂಡೋಗಿ ಹನುಮಂತವ್ರಿಗೆ ಕೊಡ್ಬೇಕು. ಆಯ್ತಾಯ್ತು, ಕೊಡ್ತೀನಿ. ನಿನ್ಗೂ ಕಾಫಿ ಬೇಕಾ? ಎಸ್, ಅಫ್ಕೋರ್ಸ್. ಮಾಡ್ತೀನಿ. ಅರೇ ಪುಟಾಣಿ, ಇಷ್ಟು ಬೆಳಗ್ಗೆನೆ ಇದು ಎಲ್ಲಿಗೆ ಹೋಗಿದ್ದೆ? ನೀನು ಇವತ್ತು ಆಫೀಸಿಗೆ ಹೋಗದೆ ಪುಟಾಣಿ ಜೊತೆನೆ ಮನೇಲಿ ಕಾಲ ಕಳೀತಿ ಅನ್ನೋ ವಿಷಯ ಗೊತ್ತಾಗಿ ನನಗಂತೂ ತುಂಬ ಖುಷಿ ಆಯಿತು ಜನನಿ. ಅದಕ್ಕೆ ಪುಟಾಣಿಗೆ ಬೇಗ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸಿ ಕರ್ಕೊಂಡು ಬಂದಿದ್ದೀನಿ. ಅವಳಿನ 12 ಗಂಟೆವರೆಗೂ ಏನೂ ಕೇಳಲ್ಲ ಅಲ್ವಾ ಪುಟಾಣಿ? ಹೌದು ಪಾರು. ಸರಿ, ಆದರೆ ಮಧ್ಯಾಹ್ನ ಊಟ ಮಾತ್ರ ನಾನೇ ಮಾಡಿಸ್ತೀನಿ. ನಿನ್ನ ಮಗಳಿಗೆ ನೀನೇ ಊಟ ಮಾಡಿಸು ಜನನಿ. ನಾನು ಬೇಗ ಹೋಗಿ ಅಡುಗೆ ತಯಾರು ಮಾಡಿಬಿಡ್ತೀನಿ. ನಿನಗೆ ಇಷ್ಟವಾದ ವಿಶೇಷವಾದ ಅಡುಗೆ ಏನಾದರೂ ಮಾಡಲಾ? ಏನು ಬೇಡ ಅಕ್ಕ, ಎಲ್ರಿಗೂ ಏನು ಅಡುಗೆ ಮಾಡ್ತಿರೋ ಅದನ್ನೇ ಮಾಡಿ ಸಾಕು. ಸರಿ ಬಂಗಾರಿ, ನಿನಗೆ ಇಷ್ಟವಾದ ಅಡುಗೆ ಏನು ಮಾಡಲಿ? ನಂಗೆ ಹಲಸಿನ ಹಪ್ಪಳ ಬೇಕು. ಸರಿ ಬಂಗಾರಿ, ಮಾಡ್ಕೊಡ್ತೀನಿ. ನಿನಗೆ ಏನೇ ಬೇಕಾದರೂ ನನ್ನ ಕೇಳು, ನಾನು ತೊಗೊಂಬಂದು ಕೊಡ್ತೀನಿ. ಸರಿನಾ? ಸರಿ ಪಾರು. ರಾಣಿ, ಈಗ ನಾವೇನು ಆಟ ಆಡೋಣ? ಐಸ್ ಪೈಸ್. ನಾನು ಕಣ್ಣು ಮುಚ್ಕೊಳ್ತೀನಿ, ನೀನು ಬಚ್ಚಿಟ್ಕೊಳ್ತೀಯಾ? ಹಾ. ಕಣ್ಣೆ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂಟೆ ಒರಳೆ ಹೋಯ್ತು, ನಮ್ಮ ಅಕ್ಕಿ ನಿಮ್ಮ ಅಕ್ಕಿ ಬಿಟ್ಟೆ ಬಿಟ್ಟೆ ಕೂಕ. ಇಲ್ಲ. ಕಣ್ ಬಿಡ್ತಿದ್ದೀನಿ. ಹೂ ಮಮ್ಮಿ. ಪುಟಾಣಿ, ಜನನಿ, ಏನಾದರೂ ಬೇಕಿತ್ತಾ? ಹಾಂ, ಪುಟಾಣಿಗೆ ಮೊಸರನ್ನ ಬೇಕಿತ್ತು. ಸರಿ, ನಾನು ಮಾಡ್ತೀನಿ. ನೀನು ಪುಟಾಣಿ ಜೊತೆ ಇರು, ಹೋಗು. ಪರವಾಗಿಲ್ಲ ಅಕ್ಕ, ನೀವು ಅದೇನೋ ಮಾಡ್ತಿದ್ದೀರಲ್ಲ ಮಾಡಿ. ನಾನೇ ಪುಟಾಣಿಗೆ ಒಂದು ಸ್ವಲ್ಪ ಹಣ್ಣೆಲ್ಲ ಬೆರೆಸಿ ಮೊಸರನ್ನ ಮಾಡಿ ತಿನ್ನಿಸ್ತೀನಿ. ಅಕ್ಕ, ಅನ್ನ ಆಗಿದೆಯಾ? ಈಗ ಇಡ್ತೀನಿ, 5 ನಿಮಿಷದಲ್ಲಿ ಆಗೋಗುತ್ತೆ. ಪರವಾಗಿಲ್ಲ, ಆರಾಮಾಗೆ ಮಾಡಿ. ಹಾಂ ಸರಿ. ಸಾವಿತ್ರಕ್ಕ, ಅನ್ನಕ್ಕೆ ಇಟ್ಬಿಡು.
ಏನಾದರೂ ಬೇಕಿತ್ತಾ? ಏನು ಬೇಡಮ್ಮ, ನಾನು ನಮ್ಮನೆ ಗಾರ್ಡನ್ ಎಲ್ಲ ನೋಡಿ ಎಷ್ಟೋ ದಿನ ಆಗಿತ್ತು, ಅದಕ್ಕೆ ಹೋಗಿ ನೋಡ್ಕೊಂಡು ಬಂದೆ. ವಾಪಸ್ ಬರ್ತಾ ನೋಡಿದ್ರೆ ನೀವಿಬ್ರು ಒಟ್ಟಿಗೆ ಕಿಚನ್ನಲ್ಲಿದ್ದೀರಾ. ನೋಡಿ ಎಷ್ಟು ಖುಷಿ ಆಯಿತು ಗೊತ್ತಾ. ಹಾಗೆ ನೋಡ್ತಾ ನಿಂತ್ಕೊಂಡಿದ್ದೆ, ಸುಮ್ಮನೆ ಬಂದೆ ಅಷ್ಟೆ. ನಿಮ್ಮಿಬ್ರನ್ನೂ ಒಟ್ಟಿಗೆ ಈ ಥರ ಅನ್ಯೋನ್ಯವಾಗಿರೋದನ್ನ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ. ನೀವಿಬ್ರು ನಮ್ಮ ಸೊಸೆಯರು ಮಾತ್ರ ಅಲ್ಲ, ಅಕ್ಕ ತಂಗಿರು, ನಮ್ಮನೆ ನಂದ ದೀಪಗಳು. ಯಾವಾಗಲೂ ಹೀಗೆ ಇರಿ. ಸರಿ ಅತ್ತೆಮ್ಮ. ಸರಿ ಅತ್ತೆ. ಪಾರ್ವತಿ, ಏನಮ್ಮ ಮಾಡ್ತಿದ್ಯಾ? ಘಮ ಘಮ ಅಂತ ಸ್ಮೆಲ್ ಬರ್ತಿದೆ. ಸೊಪ್ಪಿನ ಹುಳಿ ಮಾಡ್ತಿದ್ದೀನಿ ಅತ್ತೆಮ್ಮ. ಜನನಿ, ಮೊಸರನ್ನಕ್ಕೆ ದಾಳಿಂಬೆ ಹಾಕ್ತಿಯಮ್ಮ? ನೀವಿಬ್ರು ಕಿಚನ್ನಲ್ಲಿರೋ ಈ ಖುಷಿಗೆ ಇವತ್ತು 2 ತುತ್ತು ಜಾಸ್ತಿನೇ ಊಟ ಮಾಡ್ತೀನಪ್ಪ. ಬಂದೆ. ಮಮ್ಮಿ ಇಲ್ಲಿ ನೋಡಿ ಟ್ರೀ. ಟ್ರೀ ಎಷ್ಟು ಚೆನ್ನಾಗಿ ಬಂತಿದೆ ಇದು ಟ್ರೀ. ಬಂಗಾರಿ, ಇದು ಟ್ರೀ ಅಲ್ಲ, ಟ್ರೀ. ಚಿಕ್ಕಮ್ಮ, ಯಾಕೆ ಅಲ್ಲೇ ನಿಂತಿದ್ದೀರಾ? ಬನ್ನಿ ಒಳಗೆ. ಪರವಾಗಿಲ್ಲ ಕಣಮ್ಮ. ನಿನ್ನ ಮಗಳ ಜೊತೆ ಆಟ ಆಡ್ತಾ ಖುಷಿಯಿಂದ ಕಾಲ ಕಳೆದಿದ್ದು, ನೀನೇ ಅಡುಗೆ ಮಾಡಿ ನಿನ್ನ ಮಗಳಿಗೆ ಊಟ ತಿನ್ನಿಸಿದ್ದು, ಇದೆಲ್ಲ ನಿನಗೆ ಖುಷಿ ಕೊಡ್ತಾ? ಹ್ಞೂ ಚಿಕ್ಕಮ್ಮ, ಯಾವತ್ತೂ ಇಷ್ಟು ಖುಷಿ ಆಗಿರಲಿಲ್ಲ ನನಗೆ. ಇವತ್ತು ನನ್ನ ಪುಟಾಣಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಅಷ್ಟು ಖುಷಿ ಆಯಿತು. ಮಮ್ಮಿ ಇನ್ನೋಡು. ಫುಲ್ ಕಂಪ್ಲೀಟ್ ಮಾಡಿದ್ಯಾ? ಓಕೆ, ವೆರಿ ಗುಡ್. ಈಗ ನಾವು ಒಂದು ಆಟ ಆಡೋಣ. ಜನನಿ ಪುಟ, ಮಗುನ ಆದಿ ರೂಮಲ್ಲಿ ಮಲಗಿಸ್ಲಾ? ಹಾವನ್ ರೂಮಲ್ಲ? ಯಾಕೆ? ಪುಟಾಣಿ ಇಲ್ಲಿದ್ರೆ ನಿಮ್ಗೆ ಏನಾದರೂ ಸಮಸ್ಯೆನಾ? ಅಯ್ಯೋ, ಸಮಸ್ಯೆ ಏನೂ ಇಲ್ಲ ಕಣಮ್ಮ. ಅದು ಬೆಳಗ್ಗೆಯಿಂದ ನೀನೇ ಪುಟಾಣಿನ ನೋಡ್ಕೊಂಡಿದ್ಯಾ. ಈಗ ನೀನು ಸ್ವಲ್ಪ ಹೊತ್ತು ಆರಾಮಾಗಿರ್ಲಿ ಅಂತ ಹಾಗೆ ಹೇಳಿದೆ ಅಷ್ಟೇ. ಚಿಕ್ಕಮ್ಮ, ನನ್ನ ಮಗಳು ನನ್ನ ಜೊತೆ ಇದ್ರೆ ನಾನು ಆರಾಮಾಗೇ ಇರ್ತೀನಿ. ಸೊ ನನ್ನ ಪುಟಾಣಿ ಯಾರ ಹತ್ರನೂ ಹೋಗಲ್ಲ, ನನ್ನ ಜೊತೆನೇ ಮಲ್ಕೋತಾಳೆ. ಅಲ್ಲ ಬಂಗಾರಿ? ಎಸ್ ಮಮ್ಮಿ. ಮ್ಯಾಮ್, ನೀವು ಹೇಳಿರೋ ಫೈಲ್ ಡಾಕ್ಯುಮೆಂಟ್ ಎಲ್ಲ ರೆಡಿ ಇದೆ ಮ್ಯಾಮ್. ಏನಮ್ಮ ಅದು ಅಷ್ಟೊಂದು ಖುಷಿಯಿಂದ ನೋಡ್ತಿದ್ಯಾ? ಏನಿಲ್ಲ ಚಿಕ್ಕಮ್ಮ, ಅದು ನಾನೊಂದು ಪ್ರಾಪರ್ಟಿ ತಗೊಂಡಿದ್ದೆ, ಅದನ್ನ ಪುಟಾಣಿ ಹೆಸರಿಗೆ ವಿಲ್ ಮಾಡಿಸಿದ್ದೀನಿ. ಅದ್ರ ರಿಲೇಟೆಡ್ ಡಾಕ್ಯುಮೆಂಟ್ ಇದು. ಚಿಕ್ಕಮ್ಮ, 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 ಏನ್ ಮಾಡ್ತಿದ್ದೀರಾ ನೀವು? ಜನನಿ, ಇಷ್ಟು ಚಿಕ್ಕ ಮಗುಗೆ ಯಾರಾದ್ರೂ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಆಸೆನ ಮಾಡ್ತಾರ? ನೀನೇ ಹೇಳು. ಇದ್ಯಾಕೋ ನನ್ನ ಮನ್ಸಿಗೆ ಸರಿ ಕಾಣಿಲ್ಲ ಕಣಮ್ಮ. ಅದಕ್ಕೆ ಅದನ್ನ ಹರಿದು ಬೆಸಾಗ್ಬಿಟ್ಟೆ. ನೋಡು, ನೀನ್ ಮಾತ್ರ ಬೇಜಾರು ಮಾಡ್ಕೊಬಿಡಕಂದ. ಇದನ್ನ ನಾನು ಮಾಡಿದ್ದು ನಿನ್ ಒಳ್ಳೇದಕ್ಕೋಸ್ಕರನೇ. ಅದನ್ನ ಬಾಯಿ ಮಾತಲ್ಲಿ ಹೇಳ್ಬೋದಾಗಿತ್ತಲ್ಲ, ಹೀಗೆ ಮಾಡ್ಬೇಡ ಅಂತ. ಇಷ್ಟು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಇರೋದು ಹರಿದು ಬೆಸಾಗ್ತಾರಾ? ನಿನ್ ತಲೆ ಬುದ್ಧಿ ಇಲ್ವಾ? ನನ್ ಕೆಲಸ ಮುಗಿಸ್ಕೊಂಡು ಈ ಮನೆಗೆ ಬಂದಾಗಿಂದ ನೋಡ್ತಾನೆ ಇದ್ದೀನಿ, ನೀವು ನನ್ನ ಮಗಳ ವಿಷಯದಲ್ಲಿ ತುಂಬಾ ಬದಲಾಗಿದ್ದೀರಾ. ಸಾಕು, ಇನ್ನು ನೀವು ಈ ಮನೆಯಲ್ಲಿ ನನ್ನ ಜೊತೆ ಇದ್ದಿದ್ದು ಸಾಕು. ನಿಮ್ ಸಹವಾಸಕ್ಕೆ ನಾನು ದೊಡ್ಡ ನಮಸ್ಕಾರ. ಹೋಗ್ತಾ ಇಲ್ಲಿಂದ. ಏನಮ್ಮ ಹೇಳ್ತಾ ಇದ್ದೆ ನೀನು? ಅಲ್ಲ ಕಣಮ್ಮ, ನಾನು ನಿನ್ ಚಿಕ್ಕಮ್ಮ.
ಒಂದು ಕಾಗದ ಪತ್ರ ಹರಿದಾಗಿದ್ದಕ್ಕೆ ನನ್ನನ್ನೇ ಈ ಮನೆ ಬಿಟ್ಟು ಹೊರಟೋಗು ಅಂತ ಹೇಳ್ತಾ ಇದೆಯಲ್ಲಮ್ಮ. ಹಾಗಾದ್ರೆ ಇಷ್ಟ ದಿನ ನಾನು ನಿನ್ನ ಪುಟಾಣಿನ ಸೇವೆ ಮಾಡಿದೆಲ್ಲ ಯಾವುದು ಲೆಕ್ಕಕ್ಕೆ ಬರಲ್ವಾ? ಇತ್ತು, ಇಷ್ಟು ದಿನ ಇತ್ತು, ಆದ್ರೆ ಇನ್ ಮುಂದೆ ಇರಲ್ಲ. ನೀವು ನನ್ನ ಮಗಳನ್ನ ತುಂಬಾ ಜೋಪಾನವಾಗಿ ನೋಡ್ಕೊಳ್ತಿದ್ದೀರಾ ಅಂತ ಅನ್ಕೊಂಡಿದ್ದೆ. ಆದ್ರೆ ನಿಮಗಿಷ್ಟು ಕೆಟ್ಟ ಮನಸ್ಥಿತಿ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಗೊತ್ತಿದ್ದಿದ್ರೆ ನಿಮ್ಮೆರಡು ನನ್ನ ಮೇಲೆ, ನನ್ನ ಮಗಳ ಮೇಲೆ ಸುಳಿಯೋದಕ್ಕೂ ನಾನು ಬಿಡ್ತಿರ್ಲಿಲ್ಲ. ಜನನಿ ಪುಟ, ನಿನ್ ಕೋಪದಲ್ಲಿ ಏನೇನೋ ಮಾತಾಡ್ತಾ ಇದೆಯಾ ಕಂದ? ಈಗ ಏನಾಯ್ತು ಅಂತ ಹೀಗೆಲ್ಲ ಮಾಡ್ತಿದ್ಯಾ? ನನ್ನ ಕೋಪನ ಇನ್ನೂ ಜಾಸ್ತಿ ಮಾಡಬೇಡಿ. ಮೊದಲು ಹೊರಟೋಗಿ ಇಲ್ಲಿಂದ. ಅಲ್ಲಮ್ಮ, ಅವ್ರು ಕೋಪದಲ್ಲಿದ್ದಾರೆ, ಪ್ಲೀಸ್ ಹೊರಟೋಗ್ಬಿಡಿ. ಏಯ್, ಸಾಕು ಸುಮ್ಮನೆ. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅನ್ನೋ ಹಾಗೆ ದೊಡ್ಡಾಗಿ ಬಂದ್ಬಿಟ್ಲು ಇವ್ರ ವಯಸ್ಕೊಂಡು ಮಾತಾಡಕ್ಕೆ. ಯಾರು ಏನಂದ್ರೂ ಪರವಾಗಿಲ್ಲ, ನಾನ್ ಮಾತ್ರ ಈ ಮನೆ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ. ಅದ್ ಹೇಗೆ ಒಪ್ಪಲ್ಲ? ಇದು ನಾನಿರೋ ಮನೆ. ನೀವಿಲ್ಲಿ ಇರ್ಬೇಕು ಅಂದ್ರೆ ಅದಕ್ಕೆ ಮೊದಲು ನನ್ನ ಪರ್ಮಿಷನ್ ಇರ್ಬೇಕು. ನಾನೇ ನೀವು ಇಲ್ಲಿರೋದಕ್ಕೆ ಒಪ್ಪಿಲ್ಲ ಅಂದ್ಮೇಲೆ ನೀವ್ ಹೇಗಿರ್ತೀರಾ? ಅದೆಲ್ಲ ನನಗೆ ಗೊತ್ತಿಲ್ಲ. ನೀವು ಈ ಮನೆಯಲ್ಲಿ ಇರೋ ಹಾಗಿಲ್ಲ, ಅರ್ಥ ಆಯ್ತಾ? ನೀನಿದನ್ನ ಅದಕ್ಕೆ ಬಾಯಲ್ಲಿ ಹೇಳ್ಸು. ಆಗ ನಾನು ಇಲ್ಲಿಂದ ಹೋಗ್ತೀನಿ.